ಅಣ್ಣ ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಎಲ್ಲಿದ್ದೀನಿ ಕೇಳಿದ್ರೆ ರೋಡಲ್ಲೇ ಇದ್ದೀನಿ. ಇವತ್ತು ಭಾನುವಾರ ಅಲ್ವಾ, ಯಶವಂತಪುರ ಒಂದು ಬಾಡಿಗೆ ಹೋದೆ ಬೆಳಗ್ಗೆನೆ. ಅಲ್ಲಿ ಮಾಡಿಬಿಟ್ಟು ಹಂಗೆ ಬರ್ತಿದ್ದೆ. ನೋಡಿ ನಾಗವಾರ, ಇದು ಬೆಳಿಗ್ಗೆ ಬರತ್ತೆ, ರಾತ್ರಿ ಎಲ್ಲ ಕಾಣಲ್ಲ. ಈ ನಾಗವಾರ ಬಂದ್ಬಿಟ್ಟಿದೆ. ಇಲ್ಲಿಂದ್ರೆ ಮಾನ್ಯತೆ ಟೆಕ್ ಪಾರ್ಕ್ ಇದು ನೋಡಿ. ಈ ಬಿಲ್ಡಿಂಗ್ ಕಾಣೋಕ್ಕೆ ಏನೊಂಥರ ಲುಕ್ ಬರ್ತದೆ ಅಂದರೆ ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಏನ್ಸಿ ನೋಡಿ, ನಾವೆಲ್ಲೋ ಜಪಾನೆಲ್ಲ ಎಲ್ಲ ಇದ್ದಂಗೆ ಕಾಣ್ತದೆ ನೋಡಿ. ಫುಲ್ಲು ನಾಗವಾರ ಸೇರಿರೋದು. ನಾನು ನಿಮ್ಮ ಹತ್ರ ಅವತ್ತೇ ಹೇಳಿದೆ, ಬಿಲ್ಡಿಂಗ್ ಮೇಲೆ ಒಳಗಡೆ ಹೋದ್ರೆ ಒಂದಿನ ತೋರಿಸ್ತೀನಿ. ಯಾಕಂದರೆ ಇದು ಬಂದ್ಬಿಟ್ಟು ಇಲ್ಲಿ ಶಿವರಾಜ್ ಕುಮಾರ್ ಅವ್ರ ಸರ್ದು ಮನೆ ಇದೆ. ಮುಂದಿನ ನಾನು ತೋರಿಸ್ತೀನಿ ನಿಮಗೆ. ನಾನು ಹೆಬ್ಬಾಳಗೆ ಹೋಗ್ಬೇಕು. ನಾಗವಾರಿಂದ ನೀವು ಹೋದ್ರೆ ಯೂಟರ್ನ್ ಮಾಡೋಕ್ಕೆ ಹೆಬ್ಬಾಳಗೆ ಹೋಗ್ಬೇಕು. ಬೇರೆ ಆಪ್ಷನೇ ಇಲ್ಲ ಇಲ್ಲಿ. ಎಲ್ಲೋ ಲೆಫ್ಟು ರೈಟು ಎಲ್ಲೂ ಬರಲ್ಲ. ಇದೆಲ್ಲ ಹೆಬ್ಬಾಳಗೆ ಸೇರಿ ಇರೋದು. ಇವಾಗ ರೈಟ್ ತಗೊಂಡ್ರೆ ದೇವನಹಳ್ಳಿ ಏರ್ಪೋರ್ಟ್ ಕಡೆ, ಲೆಫ್ಟ್ ತಗೊಂಡ್ರೆ ನಿಮ್ಗೆ ಗೊತ್ತು ಇದು ಕಡೆ ಹೋಯ್ತೀವಿ. ಅದು ತುಂಬ ಕಡೆ ಹೋಯ್ತದೆ. ಏನಕ್ಕೆ ಅಂತ ಹೇಳೋದು, ಇಲ್ಲಿ ಅಂತ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಶಿವಾಜಿನಗರ ಗಂಟ ಬ್ರಿಡ್ಜ್ ಮೇಲೆ ಹೋಗ್ಬೇಕು. ಕೆಳಗಡೆ ಹೋಗೋಕ್ಕಾಗಲ್ಲ. ಕೆಳಗಡೆ ಬಂದ್ಬಿಟ್ಟು ರೈಲ್ವೆ ಗೇಟ್ ಇದೆ. ಬ್ರಿಡ್ಜ್ ಮೇಲೆ ಹೋಗ್ಬೇಕು. ಬ್ರಿಡ್ಜ್ ಬೋರ್ಡ್ ಕಾಣ್ತಿದೆ. ಇದೇ ಮೇಯ್ನ್ ಹೆಬ್ಬಾಳ. ನೋಡಿ ಬಂದಿದ್ದು ರೈಟಲ್ಲಿ ತಗೊಂಡ್ರೆ ಇವಾಗ ನಾವು ಯಶವಂತಪುರ ರೈಲ್ವೆ ಅಪ್ಪು ಸರ್ದು ಸಮಾಧಿಗೆ ರೈಟ್ ತಗೊಂಡ್ರೆ ನೋಡಿ, ಇದ್ರ ಮೇಲೆ ಮೆಟ್ರೋ ಹೋಯ್ತಿದೆ ಕಂತ ಇದೆ ನೋಡಿ. ಅಪ್ಪು ಸರ್ ಸಮಾಧಿ ಕಡೆ ಹೋಗ್ಬಿಡ್ತಾರೆ. ರೈಟ್ ತಗೊಂಡು ಮತ್ತೆ ಲೆಫ್ಟ್ ತಗೊಳ್ಬೇಕು. ಅಲ್ಲಿ ಅಂದರೆ ಲೆಗ್ಗೇರಿಗೆ ಹೋಗೋ ರೋಡ್ ಅದು ನೋಡಿ. ಇವಾಗ ಎಲ್ಲಿಗೆ ಹೋಗ್ತೀರಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಬನ್ನಿ ತೋರಿಸ್ತೀನಿ. ಇನ್ನೊಂದು ಜಾಗ ಇದೆ, ತೋರಿಸ್ತೀನಿ. ಅದ್ರಲ್ಲಿ ಏನು ಬರ್ತಿದೆ ನೋಡಿ. ನೋಡಿದ್ರೆ ಇದು ಶಾಕ್ ಆಗ್ಬಿಡ್ತೀರಾ, ಏನು ಇದು ಅಂತ ನೋಡಿ. ನೋಡಿ ನೋಡಿ ಹೆಂಗೆ ಎಂಟ್ರೆನ್ಸ್ ಹೆಂಗಿದೆ ಅಲ್ವಾ? ಯಾರಂತ ಗೊತ್ತಾಗ್ಬಿಡ್ತಾ ಇದ್ದು, ಗೊತ್ತಾಗಿಲ್ವಾ? ನೋಡಿ ರೆಬಲ್ ಸ್ಟಾರ್ ಅಂಬರೀಶ್ ಸರ್ ಅವ್ರದ್ದು ಹೆಂಗಿದೆ ನೋಡಿ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಎಲ್ಲ ಫುಲ್ಲು ಅಂಬರೀಶ್ ಸರ್ದು ನೋಡಿ. ಅವ್ರದ್ದು ಸಮಾಧಿ ಹೆಂಗಿದೆ ನೋಡಿ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವ? ಚಪ್ಪಲ್ ಬಿಚ್ಚಿಬಿಟ್ಟು ಹೋಗೋದು ನೋಡು. ಏನು ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ. ಇದು ಸೂಪರಾಗಿ ಮಾಡಿದ್ದಾರೆ ಅಲ್ವ ನೋಡಿ. ಸರ್ ಅಂಬರೀಶ್ ಸರ್ ನೋಡಿ. ಅಲ್ಲಿ ಬಿಸಿಲಲ್ಲಿ ಬಂದ್ಬಿಟ್ಟು ಒಂದು ಥರ ಹೊಡೀತಿದೆ, ಅದಕ್ಕೆ ಕಾಣ್ತಲ್ಲ ಕ್ಲಿಯರಾಗಿ. ಇದು ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಸರ್ದು. ಸೂಪರಾಗಿ ಮಾಡಿದ್ದಾರೆ. ಇದನ್ನು ಮಾತ್ರ ಸಕ್ಕತ್ತಾಗಿ ಮಾಡಿದಾರಪ್ಪ. ತುಂಬ ಬಿಡಿ ಜನಗಳು ಮಾಡಿದ್ದಾರೆ, ಸುಳ್ಳು ಹೇಳ್ಬಾರ್ದು. ತುಂಬ ಜನಗಳು ಮಾಡಿದ್ದಾರೆ. ಏನು ಬಿಸಿ, ಕಾಲು ಸಕ್ಕತ್ ಬಿಸಿ ಇದೆ. ಹೆಂಗೂ ನೀವು ನೋಡಿ ಆಯಿತು. ಫುಲ್ಲು ಬಂದ್ಬಿಟ್ಟು ಅಂಬರೀಶ್ ಸರ್ ನೋಡಿ ಹೆಂಗಿದು ಕಾಣ್ತಿದೆ ಅಲ್ವಾ? ತುಂಬ ಚೆನ್ನಾಗಿ ಕಾಣ್ತಿದೆ. ಆ ಕಡೆ ಬಿಸಿಲಿಗೆ ಕಾಲು ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಸುಡ್ತಾ ಇದೆ ಕೆಳಗಡೆ. ಕಾಲು ಅದ್ರ ಮೇಲೆ ನಿಂತ್ಕೊಂಡ್ರೆ ಕಲ್ಲು ಮೇಲೆ, ಟೈಲ್ಸ್ ಮೇಲೆ ಏನು ಸುಡ್ತಾ ಹೋಗುತ್ತೆ ಈ ಬಿಸಿಲಿಗೆ. ಅಂಬರೀಶ್ ಅವ್ರದ್ದು ಸೂಪರ್ ಆಗಿದೆ. ಸುಳ್ಳು ಹೇಳ್ಬಾರ್ದು ಅವ್ರದ್ದು ಅಂತಲ್ಲ ನಾನು ಹೇಳೋದು. ಇದು ನಾನು ಇವಾಗ ನೋಡ್ತಾ ಇರೋದ್ರಿಂದ ನಿಮ್ಗೆ ಅನ್ನಿಸ್ತಾ ಇರೋದು. ತುಂಬ ಯೂಟ್ಯೂಬ್ ಚಾನಲ್ಗಳು
ತಪ್ಪಿದ್ರೆ ನಮ್ಗೆ ನಾವು ಇರೋಂಗೆ ತೋರಿಸ್ತಾ ಇದ್ದೀವಿ, ನಮಗೆ ಗೊತ್ತೇನಂಗೆ ಹಂಗೆ ತೋರಿಸ್ತಾ ಇರೋದು ನಾನು. ಅದೇನೋ ಮಾಡ್ತವ್ರೆ ಗೊತ್ತಿಲ್ಲ, ಏನೋ ಮಾಡಿದ್ದಾರೆ, ಅದೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಗೊತ್ತಿರೋರ ಐಡಿಯಾ ಇರೋರಿಗೆ ನೋಡಿ, ಇರೋದನ್ನ ತೋರಿಸಿ ನಾವು ಅಂಬರೀಷ್ ಅನ್ನೋದು. ಚೆನ್ನಾಗಿ ಮಾಡಿದ್ರು ಒಂದು ಸ್ಟ್ಯಾಚ್ ಮಾತ್ರ, ಹೆಂಗಿದಾರಲ್ವ ಅಂಬರೀಷನ್ ನೋಡಿ. ಅದೇನೋ ಮಾಡಿದ್ದಾರೆ ಆ ಕಡೆ, ಅದೇನಂತೂ ಗೊತ್ತಿಲ್ಲ. ಫುಲ್ಲು ಇದೆಲ್ಲ ಅವ್ರದ್ದು. ನೋಡೋಣ, ನಾಳೆ ಇನ್ನೊಂದು ವೀಡಿಯೋದಲ್ಲಿ ಇದೇ ಥರ ಮಾಡೋಣ. ಇವತ್ತು ಈ ಕಡೆ ಒಂದು ಬಾಡಿಗೆ ಬಂದೆ, ಇದು ನಿಮಗೆ ತೋರಿಸ್ದೆ, ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ನಿಸ್ತದೆ. ನಾಳೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೇನೆ.